ಈಗ ಅವ್ನ ಹೆಂಡರು ಮಕ್ಕಳೆಲ್ಲ ಇದ್ದಾರೆ, ಮೂವರು ಮಂದಿ ಪುತ್ರಿಯರು ಇದ್ದಾರೆ. ಇವನ ಪರಿಸ್ಥಿತಿ, ಆ ಹೆಣ್ಮಕ್ಳ ಪರಿಸ್ಥಿತಿ ಏನೋ, ಬದುಕೇನು, ಈ ಸಾಲಗಾರನ ಬಿಡ್ತಾರ, ಏನಾಗ್ತದೆ ಪರಿಸ್ಥಿತಿ ಅವ್ರದ್ದು? ಯಾಕೆ ಮತ್ತೆ ಒತ್ತಿ ಒಂದು ಸಣ್ಣ ಸುದ್ದಿನ ಇದು, ಆದರೆ ಭಾಳ ದೊಡ್ಡ ಸುದ್ದಿ ಇದು. ಇದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಬಾಜು ಮನೆಯವ್ರೇ ಸಾಲ ಮಾಡಿದ್ರೆ ಕುಡಿದು ಮಾಡಿದ ಮಗ ಭಾಳ ಕುಡಿತಿದ್ರೆ ಸಾಲ ಕೊಡ್ತಾನ ಅಂತ ಹಚ್ಚಿಬಿಟ್ಟಾರ ನಮಗೆ. ರೆವೆನ್ಯೂ ಬರ್ತಿದ್ದಿಲ್ಲ ರೀ ಅದರಿಂದ ನಮ್ಮ ಸ್ಟೇಟ್ ರೆವೆನ್ಯೂ ಬರ್ತೀವಿ, ಮುಂದಿನ ಹಾಳಾಗಿ ಗೊತ್ತಿಲ್ಲ ರೀ, ಇದ್ರೆ ಕುಡ್ತೀನಿ ಸತ್ತಿದ್ದಾರೆ ಪಾಪ ಸತ್ತಾರ ಗೊತ್ತಿಲ್ಲ. ಇಂಥವು ಆರೋಪ ಮಾಡೋದು. ಹುಡುಕ್ತನ ತಿಂದವ್ರು ಯಾರು? ಇದು ಸರ್ಕಾರನ. ಅದು ಲೈಸೆನ್ಸ್ ಕೊಟ್ಬಿಟ್ಟಾರ, ಮಾರಪ್ಪ ಅಂತ ಮಾರ್ತಾರೆ ಪಾಪ. ಇಂಥ ಹಾಳಾಗಿ ಹೋಗ್ತಾವೆ ಒಂದೇ ಕುಡಿತಿದ್ರೆ. ಬೇಡ 15 ಲಕ್ಷ ರೂಪಾಯಿ ಸಾಲ ಮಾಡಿದ್ದು ಖರೆ, ಅದು ಇನ್ವೆಸ್ಟ್ ಮಾಡಿದ್ದು ದುಡ್ಡು ಬರಲಿಲ್ಲ ಹೊಳೆ ಅಂತ ಅನ್ನೋದ್ರೆ ಎರಡು ಮಾತೇ ಇಲ್ಲ. ಯಾಕೆ ಮತ್ತೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಅವ್ರಿಗೆ ಮಾರ್ಕೆಟ್ ಕೊಡಿಸ್ರಿ. ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಅವ್ರು ಮಾರ್ಕೆಟ್ ಎಲ್ಲ ಕೈಯಾಗ ಬೆಳೆದು ಹೋಗಿ ಅವ್ನ ಕೈ ಕೊಟ್ಟು ಬಂದುಬಿಡೋದು. ಅವ್ನು ಕೊಟ್ಟ ಇವ್ನು ತೊಗೊಂಡು ಇಷ್ಟ. ಕಬ್ಬಿಂದ ಹಂಗೆ ಅದಾರ ಕಾನೂನು ಅದು 15 ಲಕ್ಷ ಕೊಡ್ಬೇಕಂತೇಳಿ. ಮತ್ತು ಬೆಳೆದು ಎಷ್ಟು ರೇಟ್ ಖರ್ಚು ಬರುತ್ತೆ ಯಾರೂ ಲೆಕ್ಕ ಮಾಡ್ಲಿಕ್ಕೆ ತಯಾರಿಲ್ಲ. 2,000 ಒಂದು ಟನ್ ಕಬ್ಬು ಬೆಳೀತೈತಿ. ಪ್ರೂವ್ ಮಾಡಿ ತೋರಿಸ್ಬಿರಪ್ಪ ಯಾರು ಮಾಡೋರು. ನೀವು ನೋಡೇ ಬಿಡೋಣ ಅದನ್ನು ಚಾಲೆಂಜ್ ಇದು. ನೀವು ಕೊಡೋದು 3,300 ರೂಪಾಯಿ ಕೊಡ್ತೀರಿ. ಈಗ ಹೊಸದು 3,000 ಒಂದು ಟನ್ ಬೆಳೀತೈತಿ. ನಿಶ್ಚಿತವಾಗಿ ನೀವು ಕ್ಯಾಲ್ಕುಲೇಷನ್ ಮಾಡಿರೋದು ಕಡೆಗೆ ಸ್ವಲ್ಪ 300 ಲಾಭ ಅದು. ವರ್ಷ ದೂರದಾಗ 300 ರೂಪಾಯಿ ಲಾಭ ಒಂದು ಟನ್ನಿಗೆ. ಮನೆ ಮಂದಿಯಲ್ಲಿ ಬಂದಿರ್ತಾರೆ. ಅದಕ್ಕೆ ಒಂದು ಅಂದಾಜು ಪ್ರಕಾರ ತಿಂಗಳಿಗೆ 3,000, 4,000, 5,000 ರೂಪಾಯಿ ಇವು ಅದಾವೆ ಪೇಮೆಂಟ್ ಬಿಡ್ತಾವೆ ಇವರು. ವರ್ಷಕ್ಕೆ ಎಷ್ಟಾಯ್ತಪ್ಪ? 1 ಲಕ್ಷ ಒಳಗೆ ಹೊರಗೆ. ಮನೆ ತುಂಬ 4 ಮಕ್ಕಳು. ಇದೇ ಹೇಳಿದೆ, 3 ಮಂದಿ ಹೆಣ್ಮಕ್ಳು, ಅವರಿಬ್ರು ಗಂಡ ಹೆಜ್ಜೆ ಮತ್ತೆ ಇರಬೇಕು. ಇಷ್ಟೆಲ್ಲ ಮಂದಿ ಪಾಪ ನಾಚೆ ಇವತ್ತ